ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಾಪ್ ಓಪನ್ ಮಾಡಿದಾಗಿಂದ ತುಂಬ ಬ್ಯುಸಿಯಾಗಿಬಿಡ್ತೀನಿ. ವ್ಲಾಗ್ಸೇ ಮಾಡೋದಕ್ಕಾಗ್ತಿಲ್ಲ ಸರಿಯಾಗಿ. ಹಾಗೆ ಶಾಪ್ ಓಪನ್ ಮಾಡಿದಾಗಿಂದ ಒಂದಷ್ಟು ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ಒಂದಷ್ಟನ್ನ ಹೇಳ್ಕೊಂಡಿದ್ದೀನಿ, ಒಂದಷ್ಟನ್ನ ಹೇಳ್ಕೊಂಡಿಲ್ಲ. ಹಂಗೆ ಈಗಷ್ಟೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅಮ್ಮ ಮಾಡ್ಕೊಟ್ಟಿರ್ತೀನಿ. ನಾವು ಮಾಡಿಕೊಂಡು ಈಗ ಶಾಪ್ ಕಡೆ ಹೋಗಬೇಕು. ಶಾಪಿನ ಓಪನ್ ಮಾಡಿಲ್ಲ, ಹೋಗಿ ಶಾಪ್ ಓಪನ್ ಮಾಡಬೇಕು. ಬನ್ನಿ ಗೈಸ್, ಹೋಗೋಣ. ಶಾಪಿಗೆ ಬಂದು ವ್ಯವಸ್ಥೆ ಹಚ್ಕೊಂಡು ಮೇಲೆ ಹೋಗ್ಬೇಕು. ನಾನು ಶಾಪ್ ಓಪನ್ ಮಾಡಿದಾಗಿಂದ ಏನಾಗ್ಬಿಟ್ಟೈತೆ ಅಂದ್ರೆ ದಿನ ಬೆಳಗ್ಗೆ ಎದ್ದು ರೆಡಿಯಾಗು ಅಂಗಡಿಗೆ ಬಾ, ಇದು ಇವೆಂಟ್ಸ್ ಇತ್ತಾ ಮಾಡು, ಆಮೇಲೆ ಬಂದು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಿ ಇಷ್ಟು ಬಿಟ್ರೆ ಇನ್ನೇನು ಸುಸ್ತೇ ಆಗ್ತಿರೋದು. ಶಾಪಿಗೆ ಬಂದ ತಕ್ಷಣ ಫಸ್ಟ್ ದೇವ್ರಿಗೆ ಕೈ ಮುಕ್ಕೊಂಡು ದೀಪ ಹಚ್ಬೇಕು. ಅದಾಯ್ತು. ಅದಾದ್ಮೇಲೆ ಈಗ ಮಿಕ್ಕಿದ ಬೇರೆ ಕೆಲಸ ಏನಿದೆ ಅಂತ ನೋಡ್ಬೇಕು. ಬನ್ನಿ ಹೋಗೋಣ. ಲೈಟ್ಸ್ ಎಲ್ಲ ಆನ್ ಆಗಿದೆ. ನಿನ್ನೆ ಒಂದು ಇವೆಂಟ್ ಆದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿದೆ. ಸೊ ಇವಾಗ ಸದ್ಯಕ್ಕೆ ಒಬ್ರು ಫಾಗ್ ಎಂಟ್ರಿ ಕೇಳಿದ್ದಾರೆ. ಫಾಗ್ ಎಂಟ್ರಿ ಮತ್ತೆ ಬಲೂನ್ ಡೆಕೋರೇಷನ್ ಕೇಳಿದ್ದಾರೆ. ಬಲೂನ್ ಡೆಕೋರೇಷನ್ ಚೇಂಜ್ ಮಾಡ್ಕೊಡ್ಬೇಕು, ಹಂಗೆ ಫಾಗ್ ಎಂಟ್ರಿ ಹಾಕೊಡ್ಬೇಕಂತೆ. ಸೊ ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳಿದಾರೆ. ಚೆನ್ನಾಗೇ ಮಾಡ್ಕೊಡ್ತೀನಿ. ಫಾಗ್ಗೆ ಡ್ರೈಸ್ ತರಿಸೋದಕ್ಕೆ ಹೇಳಿದೀನಿ, ಬಟ್ ಇನ್ನ ಬಂದಿಲ್ಲ. ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಂದ್ಮೇಲೆ ಇಸ್ಕೊಂಡ್ ಬರ್ಬೇಕು. ಅವ್ರು ಕೂಡ ಒಂದು ಆಫ್ಟರ್ನೂನಿಗೆ ಬೇಕಾಗಿರೋದು ಫಂಕ್ಷನ್, ನೆನ್ನೆ ಬುಕ್ ಮಾಡ್ಕೊಂಡು ಹೋಗಿರೋದು. ಸೊ ಬಂದ್ಮೇಲೆ ಎಲ್ಲ ಹೇಗಿರುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ. ಸೇಮ್ ಡೆಕೋರೇಷನ್ ಮಾಡಿದ್ದೀನಿ, ಹಾಗೆ ಫಾಗ್ ಎಂಟ್ರಿ ಹೇಗಿರುತ್ತೆ ಅಂತ ಅದನ್ನೊಂದು ವಿಡಿಯೋ ಮಾಡಾಕ್ತೀನಿ. ಹಾಗೆ ಮೊದ್ಲೆಲ್ಲ ನಾನು ಬೇರೆಯವ್ರ ಕೈ ಕೇಳಕ್ ಕೆಲಸ ಮಾಡ್ತಿದ್ದೆ. 25,000 ಸ್ಯಾಲ್ರಿ ಬರ್ತಿತ್ತು. ಅವಾಗ ಒಂಥರ ಟೆನ್ಷನ್ ಇತ್ತು, ಪ್ರೆಷರ್ ಇತ್ತು. ಏನೇನೋ ಕೆಲಸ ಮಾಡ್ಲೇಬೇಕು, ತಿಂಗ್ಳಿಗೊಂದ್ಸಲ ಸ್ಯಾಲ್ರಿ ತಗೋಬೇಕು ಅಂದ್ರೆ ಕೆಲಸ ಮಾಡ್ಬೇಕು, ನಾವು ಎಫರ್ಟ್ ಹಾಕ್ಲೇಬೇಕಿತ್ತು. ಸೊ ಮಾಡ್ತಿದ್ದೆ. ಆದ್ರೆ ಇವಾಗ ಓನ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಓನ್ ಬಿಸ್ನೆಸ್ ಅಂತ ಹೇಳೋದಕ್ಕೆ ಕೇಳೋದಕ್ಕೆ ತುಂಬಾ ಈಸಿಯಾಗಿನೇ ಇದೆ, ಬಟ್ ಮಾಡಿದ್ಮೇಲೆ ಗೊತ್ತಾಗದೆ ಅದ್ರ ಕಷ್ಟ ಏನು ಅಂತ ಮಾಡಿರೋರ್ಗ್ ಮಾತ್ರ ಗೊತ್ತಿರುತ್ತೆ. ಇವಾಗ ಮಾಡಿದೀನಿ. ಮೊದ್ಲೆಲ್ಲ ತಿಂಗ್ಳಿಗೊಂದ್ಸಲ ನಾನ್ ಸಂಬಳ ಈಸ್ಕೊತಿದ್ದೆ. ಆದ್ರೆ ಇವಾಗ ತಿಂಗ್ಳಿಗೊಂದ್ಸಲ ನಾನ್ ಬಾಡಿಗೆ ಕಟ್ಬೇಕು. ಅದು ಒಂಥರ ಟೆನ್ಷನ್. ಆದ್ರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ. ನಾನೇ ಓನಾಗಿ ಮಾಡಿದ್ದೀನಲ್ಲ, ಸೊ ಹಂಗಾಗಿ ಯಾರು ಏನು ಕೇಳಲ್ಲ. ಒಂಥರ ನೆಮ್ಮದಿಯಾಗಿರ್ಬೋದು. ಬೆಳಗ್ಗೆ ಬಂದ್ರೆ ಫಂಕ್ಷನ್ ಆಗುತ್ತೋ ಬಿಡುತ್ತೋ ಏನೋ, ಒಟ್ನಲ್ಲಿ ಹೆಂಗೋ ಒಂದು ಮೈಂಟೈನ್ ಆಗುತ್ತೆ, ಹೋಗ್ಬೋದು. ಬಟ್ ಕೆಲ್ಸ ಅಂತ ಬಂದಾಗ ನಮ್ ಕೆಲ್ಸ ನಾವ್ ಮಾಡ್ಲೇಬೇಕಾಗಿರುತ್ತೆ. ಹಾಗಾಗಿ ಸೀರಿಯಸ್ ಆಗಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ, ಒಳ್ಳೇದಾಗ್ತಿದೆ ಕೂಡ. ನೋಡೋಣ ಏನಾಗುತ್ತೆ ಅಂತ. ನನ್ ಫ್ರೆಂಡ್ ಇನ್ನ ಬಂದಿಲ್ಲ. ಅವಳಿಗಿಷ್ಟ ಬಂದಾಗ ಬರ್ತಾಳೆ, ಲೇಟಾಗಿ ಬರ್ತಾಳೆ. ಒಟ್ನಲ್ಲಿ ಲೇಟಾಗಿ ಬಂದು ನನ್ ಜೊತೆಗೆ ಇದ್ದು ಹೋಗ್ತಾಳೆ. ಬಟ್ ಇನ್ನ ಬಂದಿಲ್ಲ ಗೈಸ್, ಬರ್ಬೇಕು. ಅಷ್ಟೊತ್ತಿಗೆ ಬರ್ತಾಳೆ ಅಂತಾನೆ ಗೊತ್ತಿಲ್ಲ. ಆಲ್ರೆಡಿ ಮೊದ್ಲಿದ್ದು ಡೆಕೋರೇಷನ್ ಬೇರೆ ಇತ್ತು, ಇವಾಗ ಇದು ಹೊಸದಾಗಿ ಮಾಡಿರೋ ಡೆಕೋರೇಷನ್. ಅವಳೇ ಬೇಕು ಅಂತ ಕೇಳಿ ಮಾಡಿಸ್ಕೊಂಡಿರೋದು. ಫಾಗ್ ಎಂಟ್ರಿ ಕೂಡ ಕೇಳಿದ್ದಾರೆ, ಅವ್ರು ಇನ್ನೂ ಬಂದಿಲ್ಲ. ಮಳೆ ಬರ್ತಿದೆ, ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಇದೇ ಕಲರ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ಸಹ ಹಿಂಗೆ ಮಾಡಿರೋದು. ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಸ್ವಲ್ಪ ಬಟರ್ಫ್ಲೈಸ್ನ ಹಾಕಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ ಗೈಸ್, ಬರಬೇಕು. ಮತ್ತು ಫಾಗ್ ಎಂಟ್ರಿ ಕೂಡ ಕೇಳಿದ್ದಾರೆ, ಅದಕ್ಕೆ ಇನ್ನೂ ಡ್ರೆಸ್ ಎಲ್ಲ ಪುಡಿ ಮಾಡ್ಕೋಬೇಕು. ನಾನು ಇವಾಗಲೇ ಮಾಡಿಟ್ಕೊಬಿಟ್ರೆ ಅವ್ರು ಬರೋ ತನಕ ವೇಸ್ಟ್ ಆಗೋದಕ್ಕೆ ನಾವು ಮಾಡಿಲ್ಲ. ಅವ್ರು ಬರಬೇಕು, ಅವ್ರು ಬರ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಮಾಡ್ಬೇಕು. ಇನ್ನೂ ಬಂದಿಲ್ಲ ಅದನ್ನು ವೀಡಿಯೋ ಮಾಡ್ತೀನಿ, ಹೇಗೆ ಬರುತ್ತೆ ಲಾಸ್ಟ್ ಫೈನಲ್. ಈ ಹುಡುಗಿ ಪೇರೆಂಟ್ಸ್ ನನ್ನ ಮಗಳು ಡೆಕೋರೇಷನ್ ನೋಡಿದ ತಕ್ಷಣ ಇಷ್ಟ ಆಗಬೇಕು, ಆ ಥರ ಮಾಡ್ಕೊಡಿ ಅಂತ ಕೇಳಿದ್ರು. ಹಾಗೆ ಸೇಮ್ ಮಾಡಿಕೊಟ್ಟಿದ್ದೆ. ಹುಡುಗಿ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಹಾಗೆಯೇ ಆ ಹುಡುಗಿ ನನ್ನ ಫಾಲೋವರ್ ಅಂತ ಕೂಡ ಹೇಳಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಕೇಳಿ. ಹಾಗೆ ಕೇಕ್ ಕಟ್ಟಿಂಗ್ ಆದಮೇಲೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫ್ಯಾಮಿಲಿ ಪೂರ್ತಿ ಎಂಜಾಯ್ ಮಾಡ್ಕೊಂಡು ಹೋದ್ರು. ಫಂಕ್ಷನ್ಸ್ ಎಲ್ಲ ಮುಗೀತು, ಅದಕ್ಕೆ ಇವಾಗ ಡೋರ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಸೊ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಗೈಸ್ ಮನೆಗೆ. ಅದಕ್ಕೆ ಡೋರ್ ಕ್ಲೋಸ್ ಮಾಡ್ತಿದ್ದೀನಿ. ಪ್ಲಸ್ ಈಗಷ್ಟು ಅಂಗಡಿಯಿಂದ ಮನೆಗೆ ಬಂದೆ. ಹಾಗೆ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪ್ಲೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.